ಲಕ್ಕುಂಡಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರುವುದು ಸನ್ನಿಹಿತ. ಇತಿಹಾಸ ಪ್ರಸಿದ್ಧ ಲಕ್ಕುಂಡಿಯ ಗತ ವೈಭವವನ್ನು ಕಂಡಾಗ ಬಿಸಿಲು, ಸೆಕೆ ಯಾವುದೂ ಅನಿಸದೆ ಹೆಮ್ಮೆಯ ಭಾವನೆ ಮಾತ್ರ ಮೂಡುತ್ತದೆ. ಲಕ್ಕುಂಡಿ ವಿಶ್ವ ಪಾರಂಪರಿಕ ಪಟ್ಟಿಗೆ ಆದಷ್ಟು ಬೇಗ ಸೇರಲಿ ಎಂದು ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿದರು. ಲಕ್ಕುಂಡಿಯಲ್ಲಿ ಶನಿವಾರ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ಪತ್ತೆಯಾದ ಪುರಾತತ್ವ ವಸ್ತುಗಳು ಮತ್ತು ಬಂಗಾರದ ನಾಣ್ಯಗಳ ಘಟನೆ ಬಳಿಕ ಲಕ್ಕುಂಡಿ ರಾಜ್ಯದಷ್ಟೇ ಅಲ್ಲದೆ ದೇಶದ ಗಮನ ಸೆಳೆದಿದೆ. ಈ ಹಿಂದೆ ಕೇವಲ ಹಾದು ಹೋಗುವ ಸ್ಥಳವೆಂದು ಭಾವಿಸಿದ್ದ ಲಕ್ಕುಂಡಿ ಈಗ ತನ್ನ ಐತಿಹಾಸಿಕ ಮಹತ್ವವನ್ನು ಜಗತ್ತಿಗೆ ತೋರಿಸುತ್ತಿದೆ ಎಂದು ತಿಳಿಸಿದರು. ಐತಿಹಾಸಿಕ ಲಕ್ಕುಂಡಿಯನ್ನು ರಾಷ್ಟ್ರಮಟ್ಟದಲ್ಲಿ ಅಗ್ರ ಪುರಾತತ್ವ ಕೇಂದ್ರವನ್ನಾಗಿ ರೂಪಿಸಲು ರಾಜ್ಯ ಸರ್ಕಾರ ಸಮಗ್ರ ಯೋಜನೆ ರೂಪಿಸುತ್ತಿದೆ. ಮುಂದಿನ 1 ವರ್ಷದಲ್ಲಿ 100ಕ್ಕೂ ಹೆಚ್ಚು ದೇವಾಲಯಗಳು ಮತ್ತು ಬಾವಿಗಳನ್ನು ಅನಾವರಣಗೊಳಿಸುವ ಗುರಿ ಹೊಂದಲಾಗಿದೆ ಎಂದು ಸಚಿವ ಎಸ್.ಕೆ. ಪಾಟೀಲ ಹೇಳಿದರು. ಜಿಲ್ಲೆಯ ಲಕ್ಕುಂಡಿಯಲ್ಲಿ ಶನಿವಾರ ಏರ್ಪಡಿಸಿದ್ದ 6 ಸ್ಮಾರಕಗಳ ಸಂರಕ್ಷಣೆ, ಅಭಿವೃದ್ಧಿ ಕಾಮಗಾರಿ ಶಿಲಾನ್ಯಾಸ, ದಶಬಾವಿ, ದಶದೇವಾಲಯ ಅನಾವರಣ, ಪ್ರಾಚ್ಯವಶೇಷಗಳ ಅನ್ವೇಷಣಾ ಸಪ್ತಾಹ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. 2000 ವರ್ಷಗಳ ಹಿಂದಿನ ಇತಿಹಾಸವನ್ನು ಹೊತ್ತಿರುವ ಲಕ್ಕುಂಡಿಯ ಪುರಾತತ್ವ ಸಂಪತ್ತು ಇಂದಿನ ಪೀಳಿಗೆಗೆ ಅಚ್ಚರಿಯ ವಿಷಯವಾಗಿದೆ. ಆ ಕಾಲದ ಶಿಲ್ಪಿಗಳ ಪ್ರತಿಭೆ, ಶ್ರಮ ಮತ್ತು ಕಲಾತ್ಮಕತೆ ಎಷ್ಟು ಉನ್ನತ ಮಟ್ಟದಲ್ಲಿತ್ತು ಎಂಬುದಕ್ಕೆ ಇಲ್ಲಿ ದೊರೆಯುತ್ತಿರುವ ವಸ್ತುಗಳೇ ಸಾಕ್ಷಿ ಎಂದು ಶಾಸಕ ಸಿ.ಸಿ. ಪಾಟೀಲ ಹೇಳಿದರು. ಕಾರ್ಯಕ್ರಮದಲ್ಲಿ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಡಿ.ಆರ್. ಪಾಟೀಲ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಅಕ್ಬರಸಾಬ್ ಬಬರ್ಜಿ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಬಿ.ಬಿ. ಅಸೂಟಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರೋಹನ್ ಜಗದೀಶ್, ಪುರಾತತ್ವ ಇಲಾಖೆ ಆಯುಕ್ತ ಎ. ದೇವರಾಜು, ಲಕ್ಕುಂಡಿ ಪ್ರಾಧಿಕಾರ ಆಯುಕ್ತ ಡಾ. ಶರಣು ಗುಗೇರಿ, ಜಿಲ್ಲಾ ಪಂಚಾಯತ್ ಉಪಕಾರ್ಯದರ್ಶಿ ಸಿ.ಆರ್. ಮುಂಡರಗಿ, ಉಪವಿಭಾಗಾಧಿಕಾರಿ ಎಂ. ಗಂಗಪ್ಪ, ಪ್ರವಾಸೋದ್ಯಮ ಇಲಾಖೆ ಸಹಾಯಕ ನಿರ್ದೇಶಕ ಕೊಟ್ರೇಶ ವಿಭೂತಿ, ಸಲಹಾ ಸಮಿತಿ ಸದಸ್ಯರಾದ ಜಿಸಿ ಬೆಟ್ಸೂರುಮಠ, ಸಿದ್ದು ಪಾಟೀಲ, ಗೀತಾಂಜಲಿ ರಾವ, ಅದಕಟ್ಟಿಮನಿ, ಯುಎಚ್ಎಸ್ ಜಿನಗ, ಪಿಡಿಒ ಅಮೀರ ನಾಯಕ, ಬಸವರಾಜ ಕಡೆಮನಿ, ವಾಸಣ್ಣ ಕುರಡಗಿ ಇತರರು ಇದ್ದರು. ದೇವಸ್ಥಾನ ದಶ ಬಾವಿಗಳ ಅನಾವರಣ ಮಾಡ್ತಾ ಇದ್ದೇವೆ. ಇದು ಪ್ರಾಚ್ಯಾವಶೇಷಗಳ ಅನ್ವೇಷಣೆಯ 2ನೇ ಸಿರೀಸು. ನಾವು ಪ್ರಾಚ್ಯಾವಶೇಷಗಳ ಅನ್ವೇಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಸಿ.ಸಿ. ಪಾಟೀಲರು, ನಮ್ಮ ಜಿಲ್ಲಾಡಳಿತ, ನಮ್ಮ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟು, ಟೂರಿಸಮ್ ಡಿಪಾರ್ಟ್ಮೆಂಟು ಸೇರಿ ಅವತ್ತು 1 ದಿವಸದ ಪ್ರಾಚ್ಯಾವಶೇಷ ಅನ್ವೇಷಣೆ ಮಾಡಿ 10 ಪಲ್ಲಕ್ಕಿಗಳನ್ನು ಮಾಡಿ ಪ್ರಾಚ್ಯಾವಶೇಷಗಳನ್ನು ಸಂಗ್ರಹಿಸುವಂಥ ಕೆಲಸ ಮಾಡಿದ್ವಿ. ಈ ಸಲ ಪ್ರಾಚ್ಯಾವಶೇಷಗಳ ಅನ್ವೇಷಣೆ 2ನ್ನು ಸಪ್ತಾಹದ ರೀತಿಯೊಳಗೆ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಆ ಸಪ್ತಾಹ ಪ್ರಾರಂಭ ಆಗ್ತಾಯಿದೆ. ಪ್ರಾಚ್ಯಾವಶೇಷಗಳು ಹೇಗೆ ಇವೆ, ಎಷ್ಟು ಪ್ರಮಾಣದ್ದಿವೆ ಅನ್ನೋದನ್ನು ತಾವು ತಮ್ಮ ಕ್ಯಾಮರಾಗಳು ಭಾಳಷ್ಟು ಗಂಭೀರವಾಗಿ ಈಗಾಗಲೇ ನೋಡಿದರು. ನಮ್ಮೆಲ್ರಿಗೂ ಆಶ್ಚರ್ಯ ಆಗ್ತಾಯಿತ್ತು. ಈ ಕೆರೆಯ ಸುತ್ತು ಏನು ನಾವು ದಂಡಿ ಕಟ್ಟೇವಿ, ಅಲ್ಲಿ ಕಲ್ಲು ಹಾಕೀವಿ, ಎವ್ರಿ 3rd or 4th ಈಸ್ ಎ ಆಂಟಿಕ್ವಿಟಿ, ಪ್ರಾಚ್ಯಾವಶೇಷ. 4ನೇ ಕಲ್ಲು ಒಂದು ಆಂಟಿಕ್ವಿಟಿ. ಅದು ಚಾಲುಕ್ಯರದಿರ್ಬೋದು, ರಾಷ್ಟ್ರಕೂಟರದಿರ್ಬೋದು, ವಿಜಯನಗರ ಅರಸರದಿರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಆಂಟಿಕ್ವಿಟಿಗಳನ್ನು, 1000 ವರ್ಷಗಳ ಹಿಂದಿನ ಆಂಟಿಕ್ವಿಟಿಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಇವೆಲ್ಲವುಗಳನ್ನು ಈಗಾಗಲೇ ನಂಬರಿಂಗ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈ ಕೆರೆಯ ಈ ಭಾಗದಲ್ಲಿನೇ ಈಗಾಗಲೇ 400 ಸಮೀಪ ಅವರು ಮಾರ್ಕ್ ಮಾಡಿದ್ದಾರೆ. ಇವತ್ತೇ ಇನ್ನೂ ಒಂದು 100ರವರೆಗೆ ಮಾಡ್ಬೋದು ಅಂಥೇಳಿ ಅವರು ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಯಾವ ಪ್ರಾಚ್ಯಾವಶೇಷಗಳಿದ್ದು ಅವುಗಳನ್ನು ಎತ್ತಿ, ಕ್ರೇನ್ಗಳು ಎತ್ತಿ ಇವತ್ತು ನಮ್ಮದು ಏನದು ಓಪನ್ ಮ್ಯೂಸಿಯಂ ಇತ್ತು ಆ ಸ್ಥಳಕ್ಕೆ ಅವುಗಳನ್ನು ಸ್ಥಳಾಂತರಗೊಳಿಸ್ತೀವಿ. ಒಟ್ಟು 40 ಕಡೆ ಈ ಪ್ರಾಚ್ಯಾವಶೇಷಗಳ ಇರುವಿಕೆ ನಮ್ಮ ಗಮನಕ್ಕೆ ಬಂದಿದೆ.
ಅವುಗಳಲ್ಲಿ 25ರಷ್ಟು ಸ್ಥಳಗಳಲ್ಲಿ ಈಗಾಗಲೇ ಗುರುತಿಸಿದ್ದೇವೆ. ಇನ್ನೂ 15 ಸ್ಥಳಗಳಲ್ಲಿ ಗುರುತಿಸೋಕೆ ಹಾಗೂ ನಂಬರ್ ಮಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಈಗ ನಾವು ಗುರುತಿಸಿದ್ದೇ 900ಕ್ಕಿಂತ ಹೆಚ್ಚಾಗಿದೆ. 1000 ಸಮೀಪ ಬಂದಿದೆ. ಮಧ್ಯಾಹ್ನದ ಹೊತ್ತಿಗೆ 1000 ಗಡಿಯನ್ನು ದಾಟ್ತೀವಿ ಅಂತ ಹೇಳಿ ನಮ್ಮ ಆರ್ಕಿಯಾಲಜಿ ಡೈರೆಕ್ಟರ್ ದೇವರಾಜ್ ಅರಸ್ ಅವರು, ಈ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡ್ತಕ್ಕಂಥ ಸಿದ್ದು ಪಾಟೀಲರು, ಗೋಗೇರಿಯವರು, ಈ ಊರಿನ ಹಿಂದಿನ ಚೇರ್ಮನ್ರು, ನನಗೆ ಸನ್ಮಾನ್ಯ ಸಿ ಪಾಟೀಲರಿಗೆ ಆ ವಿವರಣೆಯನ್ನು ನೀಡಿದ್ದಾರೆ. ಇವತ್ತು ಬಹುಶಃ ನಮ್ಮ ಇವತ್ತಿನ ಕೆಲಸ ಮುಗಿದಾಗ ನಾವು 1000 ಗಡಿ ದಾಟಿ 1500 ಸಮೀಪ ಬರ್ಬೋದೇನೋ ಅಂತ ನಿರೀಕ್ಷೆ ಇದೆ. 100-200 ಹೆಚ್ಚು ಕಡಿಮೆ ಆಗ್ಬೋದು. ಇದು ಒಂದನೇದು. ಎರಡನೇದು, ಈ 10 ಗುಡಿಗಳು, 10 ಬಾವಿಗಳು, ಇವುಗಳನ್ನು ಅನಾವರಣ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಆರ್ಕಿಯಾಲಜಿ, 10 ಗುಡಿಗಳನ್ನು ಅನಾವರಣ ಮಾಡೋದು, 10 ಬಾವಿಗಳನ್ನು ಅನಾವರಣ ಮಾಡೋದು ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶದಲ್ಲಿಯೇ ಇದೊಂದು ದಾಖಲೆ ಆಗ್ತಾಯಿದೆ. ಅವು ಗಿಡಗಂಟಿಗಳಿಂದ ಮುಚ್ಚಲ್ಪಟ್ಟಿದ್ದು, ಕೆಲವರು ಮನೆ ಬಾಗಿಲ ಹಚ್ಚಿಕೊಂಡು ಮುಚ್ಚಿಸಿದ್ದರು, ಕೆಲವು ನಿರ್ಲಕ್ಷ್ಯದಿಂದ ಅಲ್ಲಿ ಕಸ ಮತ್ತೊಂದು ತಿಪ್ಪಿ ಮತ್ತೊಂದು ಆಗಿ ಮುಚ್ಚಿದ್ವು. ಅಂಥ ಸುಮಾರು 10 ಗುಡಿಗಳನ್ನು ಇವತ್ತು ಸ್ವಚ್ಛಗೊಳಿಸಿ ಅನಾವರಣ ಮಾಡ್ತಾಯಿದ್ದೀವಿ. ಅದಾದಮೇಲೆ ಅವುಗಳ ರಿಸ್ಟೋರೇಷನ್ನು, ಕನ್ಸರ್ವೇಷನ್ನು, ಅವುಗಳ ರಕ್ಷಣೆ, ಸಂರಕ್ಷಣೆ ಹಾಗೂ ಅವುಗಳನ್ನು ಸರ್ಕಾರ ನೋಟಿಫೈ ಮಾಡ್ತಕ್ಕಂಥ ಕೆಲಸ ಅದು ಪ್ರಾರಂಭ ಆಗ್ತದೆ. ಅದೇ ರೀತಿಯಾಗಿ ಗುಡಿಗಳಂತೆ ಬಾವಿಗಳನ್ನು ಸಹಿತ ನಾವು ನೋಟಿಫೈ ಮಾಡ್ತೀವಿ. ಒಟ್ಟು ಇಲ್ಲಿವರೆಗೆ ನಮ್ಮ ಲಕ್ಕುಂಡಿಯೊಳಗೆ ನಾವು ಮೊನ್ನೆ 5 ಹೊಸ ಗುಡಿಗಳನ್ನು ಅನಾವರಣ ಮಾಡಿದ್ದೇವೆ, ಹಳೆ ಗುಡಿಗಳನ್ನು ಅನಾವರಣ ಮಾಡಿದ್ದೇವೆ. ಇವತ್ತು ಮತ್ತೆ 10 ಮಾಡ್ತೀವಿ. ಅವತ್ತು 5 ಬಾವಿಯನ್ನು ಮಾಡಿದ್ವಿ, ಇವತ್ತು 10 ಬಾವಿಯನ್ನು ಮಾಡ್ತೀವಿ. ಒಟ್ಟು 15 ದೇವಸ್ಥಾನಗಳು ಹಾಗೂ 15 ಬಾವಿಗಳು ಇವತ್ತು ಅನಾವರಣ ಆದಂಗೆ ಆಗ್ತಾವೆ. ಒಟ್ಟು 70ಕ್ಕಿಂತ ಹೆಚ್ಚು ನಮ್ಮ ಗುಡಿ ಹಾಗೂ ಬಾವಿಗಳ ಅಂಕಿ ದಾಟಿದೆ. ಇನ್ನೂ ಹುಡುಕಾಟ ಮುಂದುವರೆದಿದೆ. ನಾವು ಬಹುಬೇಗ ಈ ಪ್ರತೀತಿ ಏನಿತ್ತಲ್ಲ, ಲಕ್ಕುಂಡಿ ಅಂದರೆ 101 ಗುಡಿ 101 ಬಾವಿ, ಆ ಪ್ರತೀತಿಗೆ ಸರಿಯಾಗಿ ಎಲ್ಲ ಮಾಹಿತಿ, ಎಲ್ಲ ದೇವಾಲಯ, ಎಲ್ಲ ಬಾವಿಗಳನ್ನು ಗುರುತಿಸುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಆದಷ್ಟು ಬೇಗ ಪೂರ್ಣ ಪ್ರಮಾಣದ ಪರಿಣಾಮವನ್ನು ನಾವು ಪಡೆಯಬೇಕು ಅನ್ನುವಂಥ ಒಂದು ಸದಿಚ್ಛೆ, ಒಂದು ಛಲ ಸರ್ಕಾರದ್ದಾಗಿದೆ.